ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಒಂದು ಮಂಗಳೂರಿನ ಸ್ಪೆಷಲ್ ತಿಂಡಿಯನ್ನು ಮಾಡ್ತಿದ್ದೇನೆ. ಅದುವೇ ಸಂಜೀರ ಅಥವಾ ಸಿಹಿ ಪೂರಿ. ಇದು ಮಂಗಳೂರು ಹಾಗೂ ಉಡುಪಿಯ ಹಲವಾರು ಹೋಟೆಲುಗಳಲ್ಲಿ ಫೇಮಸ್ ತಿಂಡಿ. ಬನ್ನಿ ಹಾಗಾದ್ರೆ ಸಿಹಿ ಪೂರಿ ಅಥವಾ ಸಂಜೀರವನ್ನು ಹೇಗೆ ಮಾಡುವುದಂತ ನಾವೀಗ ನೋಡೋಣ. ವೆಲ್ಕಮ್ ಟು ಸ್ಮಾರ್ಟ್ ಕುಡ್ಲಾ ರೆಸಿಪೀಸ್. ಸಂಜೀರ ಮಾಡಲಿಕ್ಕೆ ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡಬೇಕು. ಅದಕ್ಕೆ ನಾನು 1.5 ಕಪ್ಪಷ್ಟು ಮೈದಾವನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು 1/4 ಲೋಟದಷ್ಟು ಸಜ್ಜಿಗೆ ಅಥವಾ ಬೊಂಬೈ ರವೆಯನ್ನು ಸೇರಿಸ್ತಿದ್ದೇನೆ. ಕಲರ್ಗೋಸ್ಕರ 1 ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಬೆರೆಸಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಚಪಾತಿಗೆ ನಾವು ಹೇಗೆ ಹಿಟ್ಟನ್ನು ಕಲಿಸ್ತೇವೆ ಹಾಗೆಯೇ ಕಲಿಸಬೇಕು. ಈಗ ಹಿಟ್ಟು ಕಲಸಿ ರೆಡಿಯಾಗಿದೆ. ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಚ್ಚಬೇಕು. ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಅಷ್ಟರ ತನಕ ನಾವು ಇದರ ಸ್ಟಫಿಂಗ್ ಅಥವಾ ಹೂರಣವನ್ನು ರೆಡಿ ಮಾಡಿಕೊಳ್ಳೋಣ. ಹೂರಣ ಮಾಡಲಿಕ್ಕೆ ನಾನಿಲ್ಲಿ 1/2 ಲೋಟದಷ್ಟು ಬೊಂಬೈ ರವೆಯನ್ನು ಕಾವಲಿಯಲ್ಲಿ ಫ್ರೈ ಮಾಡ್ತಿದ್ದೇನೆ. ರವೆಯನ್ನು ನೀವು ತುಪ್ಪದಲ್ಲಿ ಬೇಕಾದರೆ ಫ್ರೈ ಮಾಡ್ಬೋದು. ನಾನಿಲ್ಲಿ ತುಪ್ಪ ಸೇರಿಸಲಿಲ್ಲ. ಇದು 1-2 ನಿಮಿಷ ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಆಗ್ತಾ ಬರುವಾಗ ಮಿಕ್ಸಿಯಲ್ಲಿ ಸಣ್ಣನೆ ಹುಡಿ ಮಾಡಿಟ್ಟಂತಹ ತೆಂಗಿನಕಾಯಿಯ ತುರಿಯನ್ನು ಸೇರಿಸಬೇಕು. ನಾನಿಲ್ಲಿ 1 ಮುಷ್ಟಿಯಷ್ಟು ಹುಡಿ ಮಾಡಿದ ತೆಂಗಿನ ತುರಿಯನ್ನು ಹಾಕ್ತಿದ್ದೇನೆ. ಈಗ 1-2 ನಿಮಿಷ ತೆಂಗಿನ ತುರಿ ರೋಸ್ಟ್ ಆಗಿ ಬರುವಾಗ ಸ್ವಲ್ಪ ಹುಡಿ ಮಾಡಿದ ಏಲಕ್ಕಿಯನ್ನು ಸೇರಿಸಬೇಕು. 1-2 ನಿಮಿಷ ತೆಂಗಿನ ತುರಿಯನ್ನು ರೋಸ್ಟ್ ಮಾಡಿದರೆ ಸಾಕು. ಈಗ ಇದಕ್ಕೆ 1/2 ಲೋಟದಷ್ಟು ಸಕ್ಕರೆಯನ್ನು ಸೇರಿಸ್ತಿದ್ದೇನೆ. ಸಕ್ಕರೆಯನ್ನು ಸೇರಿಸಿ 1-2 ಸಲ ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ಗ್ಯಾಸನ್ನು ಆಫ್ ಮಾಡಬೇಕು. ಇಲ್ಲದ್ರೆ ಸಕ್ಕರೆ ಮೆಲ್ಟ್ ಆಗ್ತದೆ. ಸಕ್ಕರೆಯನ್ನು ಮೆಲ್ಟ್ ಆಗಲಿಕ್ಕೆ ಬಿಡಬಾರ್ದು. ಈಗ ರೆಡಿ ಮಾಡಿ ಇಟ್ಕೊಂಡಿದ್ದ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಬೇಕು. ಚಪಾತಿಗೆ ನಾವು ಹೇಗೆ ಮಾಡ್ತೇವೆ ಹಾಗೆಯೇ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಬೇಕು. ಈಗ ಉಂಡೆಯನ್ನು ಚಪಾತಿಗೆ ಲಟ್ಟಿಸಬೇಕು. ಚಪಾತಿಗೆ ಲಟ್ಟಿಸಿದಾಗೆ ದೊಡ್ಡದಾಗಿ ಲಟ್ಟಿಸಬೇಕಂತಿಲ್ಲ, ಒಂದು ಮೀಡಿಯಂ ಸೈಜಲ್ಲಿ ಲಟ್ಟಿಸಬೇಕು. ಈಗ ಇದಕ್ಕೆ ಹೂರಣವನ್ನು ಸೇರಿಸಬೇಕು. ನಾನಿಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಹೂರಣವನ್ನು ಸೇರಿಸಿದ್ದೇನೆ. ಜಾಸ್ತಿ ಕೂಡ ಸೇರಿಸಬಾರ್ದು, ಅದನ್ನು ಕ್ಲೋಸ್ ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಹೂರಣ ಹಾಕಿ ಚೆನ್ನಾಗಿ ಮುಚ್ಚಿ ಮತ್ತೆ ಇದನ್ನು ಲಟ್ಟಿಸಬೇಕು. ಒಂದು ಮೀಡಿಯಂ ಸೈಜ್ ಅಷ್ಟು ಇದನ್ನು ಲಟ್ಟಿಸಬೇಕು. ಈಗ ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆಯನ್ನು ಹೈ ಫ್ಲೇಮಲ್ಲಿ ಕೂಡ ಇಡಬಾರ್ದು, ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಸಾಕು. ಈಗ ರೆಡಿ ಮಾಡಿ ಇಟ್ಟಂತಹ ಸಂಜೀರವನ್ನು ಎಣ್ಣೆಯಲ್ಲಿ ಬಿಡಬೇಕು. ಈಗ ಎಣ್ಣೆಯಲ್ಲಿ ಬಿಟ್ಟ ಕೂಡಲೇ ಅದು ಸ್ವಲ್ಪ ಹೊತ್ತಲ್ಲೇ ಮೇಲೆ ಬರ್ತದೆ. ಆವಾಗ ಎಣ್ಣೆಯನ್ನು ಅದರ ಮೇಲೆ ಹಾಕ್ತಾ ಇರಬೇಕು, ಆವಾಗ ಅದು ಉಬ್ತದೆ. ಇನ್ನೊಂದು ಬದಿ ಕೂಡ ಹಾಗೇನೆ ಮಾಡಬೇಕು. ಒಂದೊಂದು ಬದಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆಯೇ ಉಳಿದ ಸಂಜೀರವನ್ನು ಕೂಡ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದೇನೆ. ಎಲ್ಲ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ. ಸಂಜೀರ ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿರ್ತದೆ, ಹಾಗೆಯೇ ಒಳಗಡೆ ಸಿಹಿ ಆಗಿರ್ತದೆ. ಇದರಲ್ಲೇ ಇನ್ನೊಂದು ವರ್ಷನ್ ಇದೆ, ಅದು ಸ್ವಲ್ಪ ಖಾರವಾಗಿರ್ತದೆ. ಅದನ್ನು ನಾವು ಬಿಸ್ಕಿಟ್ ರೋಟಿ ಅಂತ ಕರಿತೇವೆ. ಮಂಗಳೂರಿನ ಸ್ಪೆಷಲ್ ತಿಂಡಿ ಸಂಜೀರ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋಗೆ ಕಮೆಂಟ್ ಕೊಡಿ, ಹಾಗೆಯೇ ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ ವಿಡಿಯೋಸ್ಗಳಿಗಾಗಿ ಸ್ಮಾರ್ಟ್ ಕುಡ್ಲಾ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬೈ ಬಾಯ್, ಸಿ ಯು.